ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಕೈರುಚಿ ಚಾನಲ್ಗೆ. ಇವತ್ತು ನಾನು ತುಂಬಾ ಇನ್ಸ್ಟೆಂಟಾಗಿ ಹಾಗೂ ಕ್ವಿಕ್ ಆ್ಯಂಡ್ ಈಸಿಯಾಗಿ ತುಂಬ ಹೆಲ್ದಿಯಾಗಿರುವಂಥ ಬ್ರೇಕ್ಫಾಸ್ಟ್ನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಅಕ್ಕಿ ಉದ್ದಿನಬೇಳೆ ದೋಸೆ ತಿಂದು ಬೇಜಾರು ಅನಿಸಿದರೆ, ಸೊ ಕೆಲವರಿಗೆ ಅಕ್ಕಿ ಉದ್ದಿನಬೇಳೆ ದೋಸೆದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು, ಸೊ ಈ ಪ್ರೋಟೀನ್ಸ್ ಇರುವಂಥ ಕಾಳಿನಿಂದ ಸೂಪರ್ ಡೂಪರ್ ಆಗಿ ದೋಸೆನ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ತುಂಬಾ ಹೆಲ್ದಿ ಇರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ನೀವು ಪ್ರಿಪೇರ್ ಮಾಡ್ಬೋದು. ಅಷ್ಟು ಸೂಪರಾಗಿರುತ್ತೆ. ಯಾವುದೇ ರೀತಿ ರೋಸ್ಟ್ ಆಗೋದಿಲ್ಲ. ತುಂಬ ಮೆದುವಾಗಿ ಕೂಡ ಬರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ, ಮಿಕ್ಸಿಂಗ್ ಬೌಲ್ಗೆ. ಅದಕ್ಕೆ ಅರ್ಧ ಕಪ್ ಆಗುವಷ್ಟು ನಾನು ಏನು ತೊಗೊಂಡಿದ್ದೀನಿ ಅಂದರೆ, ನಾನು ಮೆಜರ್ಮೆಂಟ್ ಕಪ್ಪಿಂದ ತೊಗೊಂಡಿರೋದು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಅರ್ಧ ಕಪ್ ಹೆಸರು ಕಾಳು, ಅರ್ಧ ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಈ ಕಾಳು ಬಿಟ್ಟು ಬೇರೆ ಕಾಳು ಕೂಡ ಆ್ಯಡ್ ಮಾಡ್ಕೊಳ್ಬೇಕನ್ಸಿದ್ರೆ ಖಂಡಿತವಾಗ್ಲೂ ನೀವು ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಶೇಂಗಾವನ್ನು ತೊಗೊಂಡಿದ್ದೀನಿ, ಅಂದರೆ ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ. ಸೊ ಹೇಳಿದ್ನಲ್ಲ, ಸೊ ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಹೆಸರು ಬೇಳೆ, ಅರ್ಧ ಕಪ್ ಆಗೋಷ್ಟು ಶೇಂಗಾ ಬೀಜ, ಅರ್ಧ ಕಪ್ ಆಗೋಷ್ಟು ನಾನು ಕಡಲೆ ಬೇಳೆಯನ್ನು ತೊಗೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಅರ್ಧ ಕಪ್ ಆಗುವಷ್ಟು ಕಡಲೆ ಬೇಳೆಯನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ನಾವು ಸೇಮ್ ಮಿಕ್ಸಿಂಗ್ ಬೌಲಲ್ಲೇ ಹಾಕ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ. ನೀವು ಯಾವ ಅಕ್ಕಿ ಬೇಕಾದರೂ ತೊಗೊಳ್ಬೋದು. ಸೋನಾ ಮಸೂರಿ ಅಕ್ಕಿ ಕೂಡ ತೊಗೊಳ್ಬೋದು, ರೇಷನ್ ಅಕ್ಕಿ ಕೂಡ ತೊಗೊಳ್ಬೋದು. ಸೊ ಇದನ್ನೆಲ್ಲ ಹಾಕ್ಕೊಂಡು ನಾನೇನು ಮೊದಲಿಗೆ ಅರ್ಧ ಕಪ್ ಆಗೋಷ್ಟು ಹೆಸರು ಕಾಳನ್ನು ಹಾಕ್ಕೊಂಡಿದ್ನಲ್ವ, ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಈ ಥರ ಮಿಕ್ಸಿಂಗ್ ಬೌಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲದು ನೀವು ಹಾಕೋ ಮುಂಚೆನೇ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಎಲ್ಲದು ಅರ್ಧ ಕಪ್ಪನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ನಾನು ಒಂದು ಬೌಲ್ಗೆ, ಅಂದರೆ ಸ್ವಲ್ಪ ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ, ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿಕ್ಕೆ. ನೀವು ಬೇಕಿದ್ರೆ ಹೇಳಿದ್ನಲ್ಲ, ಎಕ್ಸ್ಟ್ರಾ ಕಾಳುಗಳಿದ್ದರೆ ನೀವು ಅದನ್ನು ಕೂಡ, ಈ ಚೆನ್ನ ದಾಲ್ ಅಂತ ಬರ್ತಲ್ಲ, ಚೆನ್ನ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು. ಕರೆ ಕಡ್ಲಿ ಅಂತಾರಲ್ವ, ಸೊ ಅದನ್ನು ಕೂಡ ಹಾಕ್ಕೊಳ್ಬೋದು, ಮಡಿಕೆ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಜಸ್ಟ್ ಸೇಮ್ ಐ ಪ್ರೋಟೀನ್ಸ್ ಇರುವಂಥ ಕಾಳುಗಳನ್ನೇ ತೊಗೊಂಡಿದ್ದೀನಿ. ಸೊ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರಲ್ಲಿ ಒಂದು 2ರಿಂದ 3 ಸಲ ನೀವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೀರನ್ನು ಹಾಕಿ, ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೀವು 2ರಿಂದ 3 ಸಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಕೆಲವೊಂದು ಸಲ ಸಿಪ್ಪೆ ಜಾಸ್ತಿ ಇರುತ್ತೆ, ಸೊ ಆ ಸಿಪ್ಪೆ ಎಲ್ಲ ರಿಮೂವ್ ಮಾಡಬೇಕಂದ್ರೆ ನೀವು 2ರಿಂದ 3 ಸಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ ಮನೇಲಿ ಅಕ್ಕಿ ದೋಸೆ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಆ ದೋಸೆ ಬಿಟ್ಟು ಈ ಪ್ರೋಟೀನ್ಸ್ ಕಾಳಿರುವಂಥ ದೋಸೆನ ಮಾಡಿ. 2ರಿಂದ 3 ಸಲ ಕ್ಲೀನಾಗಿ ತೊಳೆದಿಟ್ಟು ಒಂದು ಸಲ ನೀರು ಹಾಕಿ ನಾನು ನೈಟ್ ಓವರ್ ಸೋಕ್ ಹಾಕಿದ್ದೀನಿ, ಅಂದರೆ ರಾತ್ರಿ ಇಡೀ ಕಾಳುಗಳನ್ನು ನೆನೆಸಿದ್ದೀನಿ. 2 ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು 3ನೇ ಸಲ ನೀರನ್ನು ಹಾಕ್ಕೊಂಡು ಈಗ ಓವರ್ ನೈಟ್ ನಾನು ಈ ಕಾಳನ್ನು ನೆನೆಸಿದ್ದೀನಿ. ಸೊ ಎಲ್ಲ ಕಾಳುಗಳನ್ನು ಒಂದು ಬೌಲಲ್ಲಿ ಹಾಕಿ ನೆನೆಸಿದ್ದೀನಿ. ಈಗ ನಾವು ಓವರ್ ನೈಟ್ ಏನು ಹಾಕಿರ್ತೀವಲ್ವ, ಅದನ್ನು ಒಂದು ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಾಳುಗಳನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳುವಾಗ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು 2 ರೌಂಡ್ ಮಾಡಿ, ಒಂದೇ ಸಲಕ್ಕೆ ಜಾಸ್ತಿ ಹಾಕೊಂಡು ರುಬ್ಬೋದು ಬೇಡ. ಕೆಲವೊಂದು ಸಲ ಕಾಳು ಹಾಗೆ ಉಳ್ಕೊಂಡ್ಬಿಡುತ್ತೆ. ಸಾಧ್ಯ ಆದಷ್ಟು 2 ರೌಂಡ್ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ನೋಡಿ, ಈಗ ನಾನು ಚೆನ್ನಾಗಿ ಒಂದು ಸಲ ಕ್ಲೀನಾಗಿ ವಾಶ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಜಾಸ್ತಿ ನೀರನ್ನು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬನ್ನಿ. ಎಲ್ಲೂ ನಿಮಗೆ ಒಂದು ಕಾಳು ಕೂಡ ಈ ಥರ ಸ್ಮ್ಯಾಶ್ ಮಾಡಿದಾಗ ಸಿಗಬಾರ್ದು. ಹಂಗೇನಾದರೂ ಸಿಕ್ಕರೆ ಮತ್ತೆ ಸುತ್ತಲೂ ಒಂದು ಸಲ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದ್ರಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ನೀವು ಪೇಸ್ಟ್ ಮಾಡ್ಕೊಂಡು ಬನ್ನಿ. ಸೊ ನೋಡಿ, ಈ ಥರ ನೊರೆ ಥರ ಬರಬೇಕು ನಿಮಗೆ. ಈ ಥರ ಬಂದರೆ ಖಂಡಿತವಾಗ್ಲೂ ತುಂಬಾ ಕ್ರಿಸ್ಪಿಯಾಗಿ ಹಾಗೂ ಸಾಫ್ಟಾಗಿ ಕೂಡ ಬರುತ್ತೆ. ಉಳಿದೆಲ್ಲ ಹಿಟ್ಟಿನಿಂದನೂ ಸಹ ನಾನು ಇದೇ ರೀತಿ ಸಾಫ್ಟಾಗಿ ನಾನು ಪೇಸ್ಟ್ ಮಾಡಿಕೊಂಡು ಬಂದಿದ್ದೀನಿ. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಾತ್ರ ಹಾಕ್ಕೊಳ್ತಿದ್ದೀನಿ. ನಿಮಗೆ ಬೇಕಿದ್ದರೆ ಸೋಡಾ ಕೂಡ ಹಾಕ್ಕೊಳ್ಬೋದು, ಬಟ್ ನಾನು ಯಾವುದೇ ರೀತಿ ಸೋಡಾನ ಆ್ಯಡ್ ಮಾಡಿಲ್ಲ. ಜಸ್ಟ್ ಉಪ್ಪನ್ನು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 20 ನಿಮಿಷ ಇದನ್ನು ಚೆನ್ನಾಗಿ ಪ್ಲೇಟನ್ನು ಕ್ಲೋಸ್ ಮಾಡಿ. ಯಾಕೆಂದರೆ ಇದೆಷ್ಟು ಚೆನ್ನಾಗಿ ಹಿಟ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ನಿಮಗೆ ದೋಸೆ ಯಾವುದೇ ರೀತಿ ತವಕ್ಕೆ ಹತ್ತೋದಿಲ್ಲ, ಅಷ್ಟು ಸೂಪರಾಗಿ ಬರುತ್ತೆ. ಸೊ ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಥರ ದೋಸೆ ಬ್ಯಾಟರ್ ಯಾವ ಥರ ಇರುತ್ತೋ ಇಷ್ಟ ಆದರೆ ಸಾಕು. ಒಂದು 20 ಮಿನಿಟ್ಸ್ ಇದನ್ನು ನೆನೆ ಇಡಿ. ನೆಕ್ಸ್ಟ್ ನಾನು ಒಂದು ತವ ಚೆನ್ನಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ಈರುಳ್ಳಿಯಿಂದ ಚೆನ್ನಾಗಿ ಎಲ್ಲ ಎಣ್ಣೆನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಾನೀಗ ಈ ಥರ, ನೀವು ದೋಸೆನ ಹಾಕುವಾಗ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ ಮಾಡಿ, ದೋಸೆ ಎಲ್ಲ ಹಾಕಿದ ತಕ್ಷಣ ನೀವು ಆಮೇಲೆ ಗ್ಯಾಸನ್ನು ಐ ಫ್ಲೇಮಲ್ಲಿ ಮಾಡಿ. ಜಸ್ಟ್ ನಾನು 1 ಸ್ಪೂನ್ ಆಗುವಷ್ಟು, ಅಂದರೆ 1 ಸೌಟ್ ಆಗುವಷ್ಟು ಮಾತ್ರ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಕೆಲವರಿಗೆ ದೋಸೆ ಬರಲ್ಲ ಅನ್ನೋರು ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಂಡ್ರೆ ಬೇಗ ನೀವು ದೋಸೆನ ಚೆನ್ನಾಗಿ ರೌಂಡ್ ಶೇಪಲ್ಲಿ ಮಾಡ್ಬೋದು. ಸೊ
ದೋಸೆ ಯಾವ ಶೇಪಲ್ಲಿ ಬಂದ್ರೇನಂತೆ ಚೆನ್ನಾಗಿ ನಮಗೆ ರೆಡಿ ಆದರೆ ಸಾಕು. ಸೊ ನೋಡಿ, ಈಗ ನಾನು ಗ್ಯಾಸನ್ನು ಐ ಫ್ಲೇಮ್ ಮಾಡ್ತಿದ್ದೀನಿ. ಮೇಲೆ ಸ್ವಲ್ಪ ಎಣ್ಣೆನೋ ಅಥವಾ ಮಕ್ಕಳಿಗೆ ಕೊಡೋದಾದರೆ ತುಪ್ಪನೋ ಅಪ್ಲೈ ಮಾಡಿ ಈ ಥರ ಚೆನ್ನಾಗಿ ನೀವು ಕೆಳಗಡೆ ಸುತ್ತಲೂ ಎಲ್ಲ ಚೆನ್ನಾಗಿ ಅದು ಹಿಟ್ಟೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ, ಮಿಡ್ಲು ಅಷ್ಟೇ ಎಲ್ಲ ಚೆನ್ನಾಗಿ ಇಟ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಇನ್ನು ಸುತ್ತಲೂ ಆಗೇ ಇದೆ ಅಲ್ವಾ. ಸೊ ಅದೆಲ್ಲ ಚೆನ್ನಾಗಿ ರೋಸ್ಟ್ ಆಗೋ ತನಕ ಒಂದು 3 ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಸೊ ನೋಡಿ, ಬರ್ತಾ 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 ಅದೆಲ್ಲ ಚೆನ್ನಾಗಿ ರೋಸ್ಟ್ ಆಗ್ತಾ ಇಮ್ಮಿಡಿಯೇಟಾಗಿ ನಿಮಗೆ ಕಲರ್ ಕೂಡ ತುಂಬ ಚೇಂಜ್ ಆಗುತ್ತೆ. ಸೊ ನಾವು ಹೆಸರು ಕಾಳನ್ನು ಹಾಕಿರೋದ್ರಿಂದ ಕಲರ್ ತುಂಬಾ ಡಿಫ್ರೆನ್ಸ್ ಆಗಿ ಬರುತ್ತೆ. ಸೊ ಈಗ ಚೆನ್ನಾಗಿ ಸುತ್ತಲೂ ಒಂದು ಸಲ ಕ್ಲೀನಾಗಿ ಅಂದ್ಕೊಂಡಾದಮೇಲೆ ನೀವು ಉಲ್ಟಾ ತಿರುಗಿಸಿ. ನಿಮ್ಗೆ ಏನಾದರೂ ತುಂಬ ರೋಸ್ಟ್ ಆಗಿ ಬೇಕು ಅಂದರೆ, ತುಂಬ ರೋಸ್ಟಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಐ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮಕ್ಕಳಿಗೆ ಏನಾದರೂ ನೀವು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿದರೆ ಮಧ್ಯಾಹ್ನ ತನಕ ಸಂಜೆವರೆಗೆ ಇಟ್ಟರು ದೋಸೆ ತುಂಬಾ ಮೃದುವಾಗಿ ಇರುತ್ತೆ. ಯಾವುದೇ ರೀತಿ ಗಟ್ಟಿ ಅನಿಸೋದು, ತೀರಾ ರೋಸ್ಟಾಗಿ ಅನಿಸೋದಿಲ್ಲ. ಮಕ್ಕಳಿಗೆ ತಿನ್ನುವಕ್ಕೆ ತುಂಬಾ ಚೆನ್ನಾಗಿರುತ್ತೆ. 2-3 ಸಲ ಈ ಥರ ತಿರುಗಿಸಿ ನೀವು ದೋಸೆನ ಈ ಥರ ಬೇಯಿಸ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಹೆಲ್ದಿಯಾಗಿರುವಂಥ ಐ ಪ್ರೋಟೀನ್ಸ್ ಇರುವಂಥ ಈ ದೋಸೆ ಕೂಡ ನಿಮಗೆ ರೆಡಿ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು, ಇದೇ ರೀತಿ ನಾನು ಉಳಿದ ಹಿಟ್ಟಿನಿಂದನೂ ಸಹ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಮಕ್ಕಳಿಗೆ ತುಂಬಾ ಒಂದು ಹೆಲ್ದಿಯಾದ ಸೂಪರ್ ಡೂಪರ್ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು ಈ ದೋಸೆ. ಯಾಕೆಂದರೆ ತುಂಬಾ ವೆರೈಟೀಸ್ ಕಾಳುಗಳನ್ನು ಹಾಕಿರೋದ್ರಿಂದ, ಎಲ್ಲ ಕಾಳುಗಳಲ್ಲಿ ತುಂಬ ಪ್ರೋಟೀನ್ಸ್ ಇರೋದ್ರಿಂದ, ಎಕ್ಸ್ಪೆಷಲಿ ಈ ಹೆಸ್ರು ಕಾಳು ಆಮೇಲೆ ಶೇಂಗಾ, ಇದರಲ್ಲಿ ತುಂಬಾ ಐ ಪ್ರೋಟೀನ್ಸ್ ಇರುತ್ತೆ. ಸೊ ಹಾಗಾಗಿ ನಾನು ಇವೆರಡನ್ನು, ನಿಮಗೆ ಬೇಕಿದ್ದರೆ ಬರೀ ಹೆಸ್ರು ಕಾಳು, ಶೇಂಗಾ ಬೀಜ ಇವೆರಡನ್ನೇ ಹಾಕಿ ಕೂಡ ನೀವು ದೋಸೆ ಮಾಡ್ಕೊಳ್ಬೋದು, ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚಾಗಿ ಕಾಳುಗಳನ್ನು ಹಾಕಿ ದೋಸೆ ಮಾಡೋದ್ರಿಂದ ರುಚಿ ತುಂಬಾ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿಯಾಗಿ ನಾನು ಉಳಿದ ಬ್ಯಾಟರ್ನಿಂದನೂ ಸಹ ಚೆನ್ನಾಗಿ ಮಾಡಿಕೊಂಡು, ನೀವು ಯಾವುದೇ ರೀತಿ ಖಂಡಿತವಾಗ್ಲೂ ಹಿಟ್ಟನ್ನು 20 ನಿಮಿಷ ನೆನೆಸಿದರೆ ಮಾತ್ರ ತುಂಬ ಕ್ರಿಸ್ಪಿಯಾಗಿ ಹಾಗೂ ಮೃದುವಾದ ದೋಸೆ ಕೂಡ ನಿಮಗೆ ರೆಡಿಯಾಗುತ್ತೆ. ದೋಸೆಯನ್ನು ಹಾಕುವಾಗ ಗ್ಯಾಸನ್ನು ಕಂಪ್ಲೀಟಾಗಿ ಲೋ ಫ್ಲೇಮಲ್ಲಿ ಮಾಡಿ, ದೋಸೆನ ಹಾಕಿದ ತಕ್ಷಣ ಗ್ಯಾಸನ್ನು ಐ ಫ್ಲೇಮಲ್ಲಿ ಹಾಕಿ ಸ್ವಲ್ಪ ತುಪ್ಪನೋ ಎಣ್ಣೆನೋ ಸ್ಕ್ರಬ್ ಮಾಡಿದರೆ ನಿಮಗೆ ಸೂಪರ್ ಡೂಪರ್ ಆಗಿ ತುಂಬಾ ಹೆಲ್ದಿಯಾಗಿರುವಂಥ ದೋಸೆ ಕೂಡ ರೆಡಿಯಾಗುತ್ತೆ. ಸೊ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಜಸ್ಟ್ 10 ನಿಮಿಷದಲ್ಲಿ ನೀವು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು. ಸೊ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು ಸ್ನೇಹಿತರೆ.